ಬಹುತೇಕ ಮುಚ್ಚುವ ಹಂತಕ್ಕೆ ಬಂದ ಕಂಪನಿ ನಂತರ ಭಾರತದ ಫ್ಯಾಷನ್ ಕಿಂಗ್ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ಲಕ್ಷಾಂತರ ಜನ ಬಟ್ಟೆಗಳನ್ನು ಖರೀದಿಸುವ ಆ್ಯಪ್ ಮಿಂತ್ರಾ. ಆದರೆ ಒಂದು ಕಾಲದಲ್ಲಿ ಈ ಕಂಪನಿ ಬಹುತೇಕ ಮುಚ್ಚಬೇಕಾದ ಪರಿಸ್ಥಿತಿಗೆ ಬಂದಿತ್ತು. ಗ್ರಾಹಕರಿರಲಿಲ್ಲ, ಆರ್ಡರ್ಗಳು ಕಡಿಮೆ ಆಗಿದ್ವು, ಬಿಸ್ನೆಸ್ ಮಾಡಲು ಕೆಲಸ ಮಾಡ್ತಾ ಇರಲಿಲ್ಲ, ಹಣವೂ ಖಾಲಿ ಆಗ್ತಾ ಇತ್ತು. ಎಲ್ಲರೂ ಒಂದೇ ಮಾತು ಹೇಳಿದ್ರು, ಈ ಕಂಪನಿ ಹೆಚ್ಚು ದಿನ ಉಳಿಯುವುದಿಲ್ಲ ಅಂತ. ಆದರೆ ಇಲ್ಲೇ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಆ ಒಂದು ನಿರ್ಧಾರ ಮಿಂತ್ರಾ ಭವಿಷ್ಯವನ್ನ ಬದಲಾವಣೆ ಮಾಡಿತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮುಖೇಶ್ ಬನ್ಸಾಲ್ ಮತ್ತು ಅವರ ತಂಡ ತಮಗೆ ತಾವೇ ಒಂದು ಪ್ರಶ್ನೆಯನ್ನ ಕೇಳಿಕೊಂಡ್ರು. ನಮ್ಮ ಸಮಸ್ಯೆ ಹಣದ ಕೊರತೆನಾ ಅಥವಾ ತಪ್ಪಾದ ಬಿಸ್ನೆಸ್ ಮಾಡಲ್ಲ? ಈ ಒಂದು ಪ್ರಶ್ನೆ ಮಿಂತ್ರಾ ಕಥೆಯನ್ನ ಚೇಂಜ್ ಮಾಡ್ತು. ಆರಂಭದಲ್ಲಿ ಮಿಂತ್ರಾ ಕಾಸ್ಟ್ಯೂಮ್, ಟೀ ಶರ್ಟ್, ಗಿಫ್ಟ್ಸ್, ಪರ್ಸನಲೈಸ್ಡ್ ಪ್ರಾಡಕ್ಟ್ಗಳನ್ನು ಮಾರ್ತಾ ಇತ್ತು. ಆದರೆ ಮಾರುಕಟ್ಟೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ. ಇದೇ ಸಂದರ್ಭದಲ್ಲಿ ಮಿಂತ್ರಾ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತು. ಅದೇ ನಾವು ಸಂಪೂರ್ಣವಾಗಿ ಬದಲಾಗೋಣ ಅಂತ. ಹೀಗೆ ಫ್ಯಾಷನ್ ಇ ಕಾಮರ್ಸ್ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿತು. ಇದು ತುಂಬಾ ದೊಡ್ಡ ರಿಸ್ಕ್, ಯಾಕಂದ್ರೆ ಪೂರ್ತಿ ಬಿಸ್ನೆಸ್ ಮಾಡಲನ್ನ ಬದಲಾಯಿಸೋದು ಅಂದ್ರೆ ಮತ್ತೆ ಮೊದಲಿಂದ ಆರಂಭಿಸಿದಂತೆ. ಆದರೂ ಅವರು ಹೆದರ್ಲಿಲ್ಲ. ಒಂದೊಂದೇ ಬ್ರ್ಯಾಂಡ್ ಅನ್ನ ಸೇರಿಸಿದ್ರು, ಒಂದೊಂದೇ ಕಸ್ಟಮರ್ನ ವಿಶ್ವಾಸವನ್ನ ಗೆದ್ರು. ಫ್ಯಾಷನ್ ಮೇಲೆಯೇ ಸಂಪೂರ್ಣ ಫೋಕಸ್ ಮಾಡಿದ್ರು. ನಿಧಾನವಾಗಿ ಮಿಂತ್ರಾ ಭಾರತದ ಅತಿ ದೊಡ್ಡ ಫ್ಯಾಷನ್ ವೇದಿಕೆಗಳಲ್ಲಿ ಒಂದಾಯಿತು. ನಂತರ ಫ್ಲಿಪ್ಕಾರ್ಟ್ ಮಿಂತ್ರಾವನ್ನ ಸ್ವಾಧೀನಪಡಿಸಿಕೊಳ್ತು. ಆದರೆ ಇದು ಸೋಲಲ್ಲ, ಅದು ಸರಿಯಾದ ಸಂದರ್ಭದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರ. ಎಷ್ಟು ದೊಡ್ಡ ಯಶಸ್ಸು ತಂದುಕೊಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಮಿಂತ್ರಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಕೆಲವೊಮ್ಮೆ ಕಂಬ್ಯಾಕ್ ಅಂದ್ರೆ ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಅಲ್ಲ, ಸರಿಯಾದ ದಿಕ್ಕಿನಲ್ಲಿ ತಿರುಗೋದು. ತಪ್ಪು ದಾರಿಯಲ್ಲಿ ವೇಗವಾಗಿ ಓಡೋದಕ್ಕಿಂತ ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ನಡೆಯೋದು ಕೂಡ ಉತ್ತಮ. ಬಹುತೇಕ ಮುಚ್ಚಬೇಕಾದ ಕಂಪನಿ ಇವತ್ತು ಕೋಟ್ಯಾಂತರ ಜನರು ಬಳಸುವ ಬ್ರ್ಯಾಂಡ್ ಆಗಿದೆ. ನೆನಪಲ್ಲಿಟ್ಕೊಳ್ಳಿ, ವ್ಯಾಪಾರದಲ್ಲಿ ಮೊದಲು ಪ್ಲಾನ್ನಿಂದಲೇ ಗೆಲ್ಲೋದಿಲ್ಲ, ಅಗತ್ಯ ಬಿದ್ದಾಗ ಬದಲಾಗಿ ಗೆಲ್ತಾರೆ. ಇದೇ ಮಿಂತ್ರಾ ಕಂಬ್ಯಾಕ್ ಮೈಂಡ್ಸೆಟ್. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.